Hey guys, welcome back to my YouTube channel Journey with Sudha Ranjit. Isha, good morning. Good morning. Isha, good morning. ಇದು ಟ್ಯೂಸ್ಡೇ ವ್ಲಾಗ್. ಟ್ಯೂಸ್ಡೇ ನಾಗರ ಪಂಚಮಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಬೆಳಗ್ಗೆ 6 ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ ಹೋಗೋಣ ಅಂತ. ಸ್ವಲ್ಪ ಬೇಗನೆ ಹೋದರೆ ಕಡಿಮೆ ಜನ ಇರ್ತಾರೆ ಅಂತ ಸ್ವಲ್ಪ ಬೇಗನೆ ಬಿಟ್ವಿ. ಹಾಗೆ ಹೋಗ್ತಾ ಪೂಜೆ ಸಾಮಾನು ಹೂವು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಆನ್ ದ ವೇ. ನಾವು ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ 7:30 ಆಗಿತ್ತು. ಅಷ್ಟರಲ್ಲೇ ತುಂಬ ಕ್ರೌಡ್ ಇದ್ದರು. ಕಾರ್ ಪಾರ್ಕಿಂಗ್ ಹತ್ರನೂ ತುಂಬಾ ಜನ ಇದ್ದರು. ಮತ್ತು ತುಂಬ ಜನ ಆಗಲೇ ರಿಟರ್ನ್ ಹೋಗ್ತಾ ಇರೋ ದರ್ಶನ ಮುಗಿಸ್ಕೊಂಡು. ಮೋಸ್ಟ್ಲಿ ಅವರು 5 o'clock 6 o'clockಗೆ ದರ್ಶನ ಎಲ್ಲ ಮುಗಿಸ್ಕೊಂಡಿರ್ತಾರೆ ಅನಿಸುತ್ತೆ. ಆ್ಯಕ್ಚುಲಿ ಇದು ನಮ್ಮ 5th ವೀಕು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಎವ್ರಿ ಸ್ಯಾಟರ್ಡೇ 5 ವೀಕ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. 4 ವೀಕ್ಸ್ ಸ್ಯಾಟರ್ಡೇಸ್ ಹೋದ್ವಿ. ಫೈನಲ್ ವೀಕ್ ಅಂದರೆ 5th ವೀಕು ಸ್ಯಾಟರ್ಡೇ ಬೇಡ, ಟ್ಯೂಸ್ಡೇ ಹೋಗೋಣ, ಹೆಂಗಿದ್ರು ನಾಗರ ಪಂಚಮಿ ಇದೆ ಅವತ್ತು. ಫೈನಲ್ 5th ವೀಕು ಅವತ್ತಿನ ದಿವಸ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟು 3 ಸ್ಯಾಟರ್ಡೇಸು ಮಹಾಮಂಗಳಾರತಿ ಟೈಮ್ಗೆ ಹೋಗಿದ್ವಿ, ಅಂದರೆ 10:30 ಅಷ್ಟರಲ್ಲಿ ಹೋಗಿದ್ವಿ. ಲಾಸ್ಟ್ ವೀಕ್ ಮಾತ್ರ ಅಭಿಷೇಕಕ್ಕಂತ ಹೋಗಿದ್ವಿ. ಅಭಿಷೇಕ ಬಂದು ಒಂದು 20 ಮಿನಿಟ್ಸ್ ಮಾಡ್ತಾರೆ, ಮುಗಿಸ್ಕೊಂಡು ಹಂಗೆ ಅವಾಗ ಒಂದು ಸತಿ ಮಂಗಳಾರತಿ ಮಾಡ್ತಾರೆ, ಅದೊಂದು ಮುಗಿಸ್ಕೊಂಡು ಬಂದಿದ್ವಿ. 7:30 ಅಷ್ಟರಲ್ಲೇ ತುಂಬ ಜನ ದರ್ಶನ ಮುಗಿಸ್ಕೊಂಡು ಆಗಲೇ ರಿಟರ್ನ್ ಹೋಗ್ತಾ ಇದ್ರು. ಕ್ಯೂ ಅಂತೂ ತುಂಬ ಇತ್ತು, ಸಖತ್ ಜನ ರಶ್ ಇದ್ದರು. ಹೆಂಗೋ ಯಾರೋ ಗೊತ್ತಿರೋರಿಂದ ಸ್ವಲ್ಪ ಬೇಗ ದರ್ಶನ ಆಯಿತು ನಮಗೆ, ಬೇಗ ಬಿಟ್ಟರು ಒಳಗಡೆ. ಈ ಥರ ಸ್ಪೆಷಲ್ ದಿವಸ ಸ್ಪೆಷಲ್ ಹಬ್ಬಗಳಲ್ಲೆಲ್ಲನೂ ಪೂಜೆ ಸಾಮಾನು ತೊಗೊಂಡು ಹೋಗಲೇಬಾರ್ದು. ಅದ್ರ ಬದಲಿಗೆ ಸ್ವಲ್ಪ ಉಂಡಿಗೆ ದುಡ್ಡು ಹಾಕ್ಬಿಟ್ರೆ ಏನಕ್ಕನ ಯೂಸ್ ಆಗುತ್ತೆ, ಪ್ರಸಾದಕ್ಕೋ ಅಥವಾ ಏನಕ್ಕನ ದೇವಸ್ಥಾನಕ್ಕೆ ಅಂತ ಯೂಸ್ ಮಾಡ್ಕೋತಾರೆ. ಏನು ಪೂಜೆ ಸಾಮಾನು ಕೊಟ್ಟಿರೋದನ್ನೆಲ್ಲ ದೇವ್ರ ಹತ್ರ ತೊಗೊಂಡು ಹೋಗೋದೇ ಇಲ್ಲ. ಅಲ್ಲಿ ಪೂಜೆ ಸಾಮಾನು ತೊಗೊಂಡು ಹೋಗೋಕ್ಕಿಂತ ಉಂಡಿಗೆ ಹಾಕಿದ್ರೇ ಬೆಟರ್ ಅನಿಸ್ತು. Isha. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ನಾಗರಕಲ್ಗೆ ಪೂಜೆ ಮಾಡೋಣ ಅಂತ ಬಂದಿದ್ವಿ. ನಾಗರಕಲ್ಗೂ ಪೂಜೆ ಸಾಮಾನೆಲ್ಲ ಬರಬೇಕಾದ್ರೆ ತೊಗೊಂಬಂದ್ಬಿಟ್ಟಿದ್ವಿ. ಅಲ್ಲೇ ತೊಗೊಂಡ್ರೆ ಒಂದಂದರೆ ಒಂದು ಕೊಡಲ್ಲ. ನಾವು ನಾಗರ ಪಂಚಮಿ ದಿವಸ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ನಾವು ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಯಾಕಂದರೆ 5th ವೀಕೆ ನಾಗರ ಪಂಚಮಿ ಬಿದ್ದಿದೆ. 4 ವೀಕ್ಸ್ ಕಂಪ್ಲೀಟ್ ಆಗಿದ ತಕ್ಷಣವೇ 5th ವೀಕ್ ಟ್ಯೂಸ್ಡೇನೇ ಬಿದ್ದಿತ್ತು. ಅದರಿಂದ ಸ್ಯಾಟರ್ಡೇ ಬೇರೆ ಟ್ಯೂಸ್ಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಅದರಲ್ಲೂ ಮಂಗಳವಾರನೇ ನಾಗರ ಪಂಚಮಿ ಬಿದ್ದಿರೋದು, ಇದ್ದಿದ್ದು ಒಳ್ಳೆ ದಿವಸ ಅಂತ ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗಿದ್ದಿದ್ದು.
ಸಿರಿ ಸುಧಾ ಅಭಿಷೇಕ ಅಂತ ಮಾಡ್ತಾರೆ ಅವರು. ಅಂದರೆ ಅದರ ಹಾಲಿದೆಯಂತನಾ? ಹಾಂ ಹಾಂ. ನಾಗರ ಪಂಚಮಿಗೆ ಮಾತ್ರನಾ ಫುಲ್ ಮಾಡೋದು? ನಾಗರಕಲ್ಗೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲೇ ಕ್ಯಾನಲ್ಲಿ ಡ್ರಮ್ಮಲ್ಲೆಲ್ಲ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪೈಪ್ ಕನೆಕ್ಟ್ ಮಾಡಿಕೊಂಡು ಅಲ್ಲಿರೋ ನಾಗರಕಲ್ಗೆಲ್ಲ ಅಭಿಷೇಕ ಥರ ಮಾಡ್ತಾಯಿದ್ರು. ಪ್ರತಿಯೊಂದು ಕಲ್ಗೂ ಮಾಡ್ತಾಯಿದ್ರು. ಪ್ರತಿ ವರ್ಷ ನಾಗರ ಪಂಚಮಿಗೆ ಅಲ್ಲಿರೋ ಕಲ್ಗಳಿಗೆಲ್ಲ ಅಭಿಷೇಕ ಮಾಡ್ತಾರೆ ಅಂತೆ. ಅಲ್ಲಿರೋರೊಬ್ಬರು ಹೇಳಿದರು, ಹಾಗಾಗಿ ನನಗೂ ಗೊತ್ತು, ಹೇಳ್ತಾ ಇದ್ದೀನಿ. ನಾಗರಕಲ್ ಹತ್ರ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 9:30 ಆಗಿತ್ತು. ಹಂಗೆ ಬರ್ತಾ ಅವರೆಕಾಯಿ ತೊಗೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ನಾಚಿಕೆ ಆಗೋಯ್ತು. ಇಲ್ಲ ಸುಧಾ, ಇನ್ನೊಂದ್ಸತಿ ಕೊಡು, ಬೇಗ ಕೊಡು. ಅಲ್ಲ, ಅದು ಓರಿಯನ್. ಮನೆಗೆ ಬಂದು ಸೂ ಫ್ರಮ್ ಸೋ ಮೂವಿಗೆ ಹೋಗೋಣ ಅಂತ ಸಡನ್ನಾಗಿ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. 1:30 ಶೋ ಸಿಕ್ತು ಹಾಗೆ ಅಂತ ಬುಕ್ ಮಾಡ್ಕೊಂಡು ಹೋದ್ವಿ. Join a certified great place to work. We are Chennai looking movie? for media sales professionals to join Chennai Khushi Advertising. Craft ಯಾವ strategy, ಮೂವಿ? close business, and drive results. Apply now at jobs at Khushi Advertising. ಮೂವಿ ಎಲ್ಲ ಮುಗಿಸ್ಕೊಂಡು ಟೈಮ್ ಝೋನ್ಗೆ ಹೋಗಿದ್ವಿ. ಮಕ್ಳನ್ನ ಆಟ ಆಡ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ. ಹೆಂಗಿದ್ರು ಇಬ್ಬರೂ ಕರ್ಕೊಂಡು ಹೋಗಿದ್ರಲ್ಲ ಅಂತ ಕರ್ಕೊಂಡು ಹೋಗಿದ್ದಿದ್ದು. ನಾವು ಈಶನ್ನ ಮಾಲ್ಗೆ ಕರ್ಕೊಂಡು ಹೋಗೋದು ತುಂಬಾ ರೇರು. ಯಾಕಂದರೆ ಅವನನ್ನು ಮ್ಯಾನೇಜ್ ಮಾಡೋದಂತೂ ನಮಗೆ ತುಂಬ ಕಷ್ಟ. ಅದಕ್ಕೆ ಅವನನ್ನು ತುಂಬ ಕರ್ಕೊಂಡು ಹೋಗಲ್ಲ, ರೇರೇ ಕರ್ಕೊಂಡು ಹೋಗೋದು. ಅದಕ್ಕಾಗಿ ಆಟ ಆಡಿಸ್ತಾ ಇರೋದು. ಫುಲ್ ಎಕ್ಸೈಟ್ ಆಗಿದ್ದ ಗೇಮ್ಸ್ ಎಲ್ಲ ನೋಡಿ. ಒಂದೇ ಸಾಕು. ಸ್ಟಕ್ ಆಗಿಲ್ಲ.
ಹೊಡಿಯೋದು ಈಶು ಸಿರಿ ಸಿರಿ ಈಶು 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 ಸಿರಿ ಬಾಯ್ ಈಶು ಬಾಯ್ ಸಿರಿ ಸಿರಿ ಈಶು ಬಾಯ್ ಈಶು 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 ಹೇಯ್ 1600 ಪಾಯಿಂಟ್ಸ್ ಎಲ್ಲ ಸ್ನ್ಯಾಕ್ಸ್ ತಗೊಂಡೋಗಿ ಹುಡುಗರಿಗೆ ಬೇರೇನ್ ಬರಲ್ವಾ ಫುಲ್ಲು 770 ರುಪೀಸ್ಗೆ ಬೇಡ ಅಷ್ಟು ಗೇಮ್ಸ್ ಆಡಿದ್ದಕ್ಕೆ ಸ್ವಲ್ಪ ಪಾಯಿಂಟ್ಸ್ ಇತ್ತು ಕಾರ್ಡಲ್ಲಿ. ಆ ಕಾರ್ಡ್ಗೆ ಚಾಕ್ಲೇಟ್ಸ್ ತೊಗೊಂಡು ರೆಡೀಮ್ ಮಾಡ್ಕೊಂಡ್ಬಿಟ್ವಿ. ಇಶು ಎಂತ ಕೇಳೋಕೆ ಮಮ್ಮ ತೋರ್ಸು. ಈಶು ಬಾ ನಾವು ಕೊಡ್ಬೋದು. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.